ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಸಂಡೇ ವ್ಲಾಗ್. ಇವತ್ತು ಒರೈನ್ ಮಾಲು ಹಾಗೆ 1MG ಮಾಲಿಗೆಲ್ಲ ಹೋಗ್ತಾ ಇದೆಯಾ. ಸೊ ಎಲ್ಲ ರೆಡಿ ಆಗಿದೆಯಾ? ಈಗ ಟೈಮ್ ಎಷ್ಟಾಯ್ತು? 1 ಗಂಟೆ. ಓಕೆ, ನಾನು ಶೂ ಹಾಕ್ಕೊಂಡು ಈಗ ಹೋಪನ ಶೂವನ್ನು ಹುಡ್ಕೊಂಡು ಸೀದಾ ನಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ಯಾ. ಬಸ್ಸಿಂದ ನಂಗೆ ಬ್ರಿಗೇಡ್ ರೋಡಿಗೆ ಹೋಗಿ ಅಲ್ಲಿ ಮೇಘನಾಸ್ ಬಿರಿಯಾನಿ ತಿನ್ನೋಣ. ಸುಮಾರು ದಿನ ಆಗಿತ್ತು ಮೇಘನಾಸ್ ಬಿರಿಯಾನಿ ತಿಂದೆ, ಹಾಗಾಗಿ ಬಂದಿದ್ಯಾ. ಮಶ್ರೂಮ್ ಬಿರಿಯಾನಿ ಆರ್ಡ್ರ್ ಮಾಡ್ತಾ ಇದ್ಯಾ. ಒಂದು ಸಾಕು, ಆ್ಯಕ್ಚುಲಿ ಜಾಸ್ತಿ ಇರ್ತು, ಇಬ್ಬರಿಗೆ ಸಾಕಾಗ್ತು ಒಂದು. ಹಾಗಾಗಿ ಆರ್ಡ್ರೆಲ್ಲ ಮಾಡಿ ಕುಂತಿದ್ಯಾ. ತಗೋ ಸ್ವಲ್ಪ ಲೇಟ್ ಆಗಿತ್ತು, ಹಂಗಾಗಿ ಕತೆ ಹೊಡಿತಾ ಇದ್ದಿದ್ಯಾ. ನಾ ಎಷ್ಟೇ ವ್ಲಾಗ್ ಮಾಡ್ರು, ಎಷ್ಟೇ ಕಾಂಟೆಂಟ್ ಮಾಡ್ರು, ನಂಗೆ ಪಬ್ಲಿಕಲ್ಲಿ ವೀಡಿಯೋ ಮಾಡೋದು ಸುಮಾರು ಆಗ್ತು ಸ್ವಲ್ಪ. ಹಾಗಾಗಿ ನಾ ಮನೆಗೆ ಬಂದೇ ವಾಯ್ಸ್ ಕೊಡೋದೇ. ಅಲ್ಲಂತೂ ವೀಡಿಯೋ ಮಾಡ್ತೀವಿ ಅಷ್ಟೇ, ಬಿಟ್ಟರೆ ನನ್ನ ಹತ್ರ ಮಾತಾಡೋಷ್ಟು ಮೀಟ್ರ್ ಬಂದಿಲ್ಲ ಇನ್ನೂ. ನೋಡೋಣ ಮುಂದಿನ ದಿನಗಳಲ್ಲಿ ವೀಡಿಯೋ ಮಾಡೋಷ್ಟು ಧೈರ್ಯ ಬತ್ತಾನ ಅಲ್ಲಿ ರೋಡಲ್ಲಿ ನಿಂತ್ಕೊಂಡು ಮಾತಾಡೋಷ್ಟು ಗೊತ್ತಿಲ್ಲ. ಅದು ಬರಲಿ. ಆ್ಯಕ್ಚುಲಿ ಹಂಗಿದ್ರೆ ಇಫೆಕ್ಟಿವ್ನೆಸ್ ಜಾಸ್ತಿ ಇರ್ತು ವೀಡಿಯೋದಲ್ಲಿ ಅಂತ ನನಗೂ ಅನ್ನಿಸ್ತು. ಬಟ್ ನಂಗೆ ಸುಮಾರು ಆಪದಕ್ಕೆ ಎಂತ ಮಾಡಲು ಗೊತ್ತಿಲ್ಲ. ಹಾಗೆ ಬಿರಿಯಾನಿ ತಿನ್ನೋಕ್ಕಿಂತ ಮುಂಚೆನೇ ಒಂಥರ ಬಾಯಲ್ಲೆಲ್ಲ ನೀರು ಬಂದಂಗೆ ಆಗ್ತಿತ್ತು. ಹಾಗೆ ತಿಂತಾನೆ ಹತ್ರ ಯಾವ್ಯಾವ ಪ್ಲೇಸ್ ಇದ್ದು ಎಲ್ಲಿ ಹೋಗ್ಲಕ್ಕು ಅಂತೆಲ್ಲ ಸ್ವಲ್ಪ ಮಾತಾಡ್ದೆ. ಹಾಗೆ ಅದು ನನ್ನ ಫ್ರೆಂಡಿಗೆ ಸ್ವಲ್ಪ ಹಿಂಗೆ ಸ್ಕಿನ್ ಕೇರು ಮೇಕಪ್ಪಿನ ಬಗ್ಗೆ ಎಲ್ಲ ಸ್ವಲ್ಪ ಜಾಸ್ತಿನೇ ಐಡಿಯಾ ಇದ್ದು. ಹಾಗಾಗಿ ನಾ ಎಂತೆಂಥ ಯೂಸ್ ಮಾಡ್ಲಿಕ್ಕೂ ಹೇಳಲ್ಲ ಒಂದಿಷ್ಟು ರೆಕಮೆಂಡ್ ಮಾಡ್ತಾ ಇತ್ತು. ನಾನು ಟ್ರೈ ಮಾಡೋಳು ಅನ್ಕೋತಾ ಇದ್ದಿದ್ದೆ. ಅದನ್ನೆಲ್ಲ ಸ್ವಲ್ಪ ನೋಡೋಕ್ಕಾಗಿತ್ತು. ಹಾಗೆ ನಂಗೆ ಒಂದು ಸ್ವಲ್ಪ ಬಟ್ಟೆನೂ ಎಲ್ಲ ತಗೊಳಕ್ಕಾಗಿತ್ತು. ಅದಕ್ಕಾಗಿ ಎಲ್ಲಿ ಹೋಗೋದು, ಯಾವ ಮಾಲಲ್ಲಿ ಎಂತ ತಗೊಳ್ಳೋದು ಹೇಳೆಲ್ಲ ಯೋಚನೆ ಮಾಡ್ತಾ ಇದ್ದಿದ್ದೆ. ನಂಗೆ ಯೂಶ್ವಲಿ ಮಾಲಲ್ಲೆಲ್ಲ ತಗೋತೀವಿಲ್ಲ, ನಂಗೆ ಶಿವಾಜಿನಗರು ಆ ಥರದ್ರಲ್ಲೇ ತಗತ್ಯ. ಬಟ್ ಈ ಸರಿ ಯಾಕೋ ಹಿಂಗೆ ಒಂದಿಷ್ಟು ಬೇಸಿಕ್ ಟಾಪು ಟೀ ಶರ್ಟ್ಗಳನ್ನ ಬ್ರ್ಯಾಂಡೆಡ್ ತಗೊಂಡ್ರೆ ಒಂಚೂರು ಕ್ವಾಲಿಟಿನೂ ಚಲೋ ಇರ್ತು ಹೇಳೋ ಒಂದು ತಲೆಯಲ್ಲಿ ಇವತ್ತು ಬಂದಿದ್ಯಾ. ಚೆನ್ನಾಗಿ ಬ್ಯಾಟಿಂಗ್ ಎಲ್ಲ ಮಾಡಿ ಮುಗಿತು. ತೀರಾ ಅತಿಯಾಗಿ ಹೆಚ್ಚು ಆಯ್ದಿಲ್ಲ, ಕಡಿಮೆನೂ ಆಯ್ದಿಲ್ಲ, ಹದಾ ಆಯ್ತು ಇಬ್ಬರಿಗೂ. ಹಾಗೆ ನೆಕ್ಸ್ಟು ಬ್ರಿಗೇಡ್ ರೋಡ್ ಹತ್ರನೇ ಒಂದು 1MG ಲೀಡೋ ಮಾಲ್ ಹೇಳಿದ್ದು, ಅಲ್ಲೊಂದು ಬ್ರ್ಯಾಂಡ್ ಇದ್ದು H&M ಹೇಳಿ, ಅಲ್ಲಿ ಹೋಪನ್ನ ಹೇಳಿ ಅನ್ಕೊಂಡೆ. ಹಾಗಾಗಿ ಬಸ್ಸಿಗೆ ಕಾಯ್ತಾ ಇದ್ದಿದ್ದೆ ನಂಗವು. ಈಗ ನನ್ನ ಜೊತೆ ಬಂದಿದ್ದು ನನ್ನ ಕಾಲೇಜ್ ಫ್ರೆಂಡು. ಅಂದರೆ ನಾನು ಬೆಂಗಳೂರಿಗೆ ಬಂದಾಗ ಡಿಗ್ರಿ ಮಾಡಬೇಕಾಗಿಂದಾಗಿಂದನೂ ಫ್ರೆಂಡೇ ಅದು. ನಾನು ಅದು ಡಿಪ್ಲೊಮಾನು ಜೊತೆಗೆ ಮಾಡಿದ್ದೆ. ಹಾಗಾಗಿ ಒಂಥರ ಹಿಂಗೆ ಅಷ್ಟು ವರ್ಷದಿಂದ ಜೊತೆಗಿದ್ರೂ ನಂಗೆ ಹಿಂಗೆ ಎಂಥರೋ ಮಾತಾಡೋದು ಇದ್ದೇ ಇರ್ತು. ರಾಶಿ ಹಿಂಗೆ ಇಡೀ ದಿವಸ ಹಲ್ಪ್ಕೋತೇ ಇರ್ತೆ. ಹಾಗೆ ಫೈನಲಿ ಮಾಲಿಗೆ ಬಂದ್ಯಾ. ಅಲ್ಲೂ ಮತ್ತು ಹಲ್ಪ್ತಾನೆ ಇದ್ದಿದ್ಯೋ ನಂಗೆ ಬಿಟ್ಟಿದ್ವಿಲ್ಲ. ಅಲ್ಲೊಂದಿಷ್ಟು ಸುಮಾರು ತಿರುಗಿ ಒಂದೆರಡು ಟೀ ಶರ್ಟ್ ತಗೊಂಡು. ಆದರೆ ಟ್ರಯಲ್ ಮಾಡಲ್ಲ, ಸಿಕ್ಕಾಪಟ್ಟೆ ಕ್ಯೂ ಇತ್ತು ಟ್ರಯಲ್ಲಿಗೆ, ಸಂಡೇ ಆಗಿದ್ದಕ್ಕಾಗಿ. ಹಾಗಾಗಿ ಟ್ರಯಲ್ಲ ಮಾಡಿದ್ನಿಲ್ಲ ನಾನು. ನನ್ನ ಸೈಜ್ ಪ್ರಕಾರ ಹಿಂಗೆ ತಗೊಬಂದು. ಬಟ್ ಸೈಜ್ ಎಲ್ಲ ಸರಿನೇ ಇದ್ದು. ಮನೆಗೆ ಬಂದು ಚೆಕ್ ನೋಡ ಮಾಲೆಲ್ಲ ತಿರ್ಕೊಂಡು ಹಾಗೆ ಮತ್ತೆ ಎಲ್ಲಿ ಹೋಗೋದು ಅಂತ ಅನ್ಕೊಂಡೆ. ಕಡೆಗೆ ಅದಕ್ಕೆ ಪರ್ಫ್ಯೂಮ್ ತಗೊಳಕ್ಕಾಗಿತ್ತು. ಹಾಗಾಗಿ ನಂಗೆ ಅವು ಒರೈನ್ ಮಾಲಿಗೆ ಹೋಪನ ಹೇಳಿ ಅನ್ಕೊಂಡ್ಯ. ಅದಕ್ಕೆ ಬೇಕಾಗಿರೋ ಬ್ರ್ಯಾಂಡು ಅಲ್ಲಿತ್ತು. ಹಾಗಾಗಿ ಹೆಂಗೂ ಮೆಟ್ರೋ ಇದ್ದು ಇಲ್ಲಿ, ಅದಕ್ಕಾಗಿ ಹೋಪನ ಅಂತ ಅನ್ಕೊಂಡೆ. ಮತ್ತೆ ಸ್ವಲ್ಪ ಒಂಥರ ಮಳೆ ಬರೋ ಥರನೂ ಆಗಿತ್ತು. ಎಂಥರೂ ಆಗಲಿ ಹೋಗೇ ಬಿಡೋಣ. ಮತ್ತೆ ನಂಗೆ ಇಬ್ಬರು ಟೈಮ್ ಆಗ್ತಿಲ್ಲ ಯಾವಾಗಾರು ಹೋಪನ ಅಂತಂದರೆ ಅಂತ ಮತ್ತೆ ಡಿಸೈಡ್ ಮಾಡಿದೆ ಹೋಗೇ ಬಿಡೋಣ ಹೇಳಿ. I'm like, I've never seen elevator. ಒರೈನ್ ಮಾಲ್ ಅಂದರೆ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಸ್ಟಾಪ್ ಆಗ್ತು. ಮೆಟ್ರೋದಿಂದ ಇಳಿದಿದ್ದೆ ನೋಡ್ರಿ, ಸಿಕ್ಕಾಪಟ್ಟೆ ರಶ್ ಇತ್ತು. ರೋಡೇ ರಶ್ಶು ಆನಮ್ನಿಯ. ಕಡೆಗೆ ಹೆಂಗೆಂಗೋ ಮಾಲ್ ಒಳಗೆ ಹೋದ್ಕೊಳ್ಳೇ ನನಗೆ ಮತ್ತೊಂಥರ ಹಶುವಾದಂಗೆ ಆಗೋಗಿತ್ತು. ಅದಕ್ಕಾಗಿ ಹೋಗಿ ಒಂದು ನಿದ್ರವಪ್ಪ ನಮ್ಮನೆ ಆಗಿತ್ತು, ಸುಸ್ತಾಗಿತ್ತು ಆಲ್ರೆಡಿ ತಿರುಗಿ. ಹಂಗೆ ಒಂದು ಕಾಫಿ ತಗೊಂಡೆ ಇಬ್ಬರು ಮೆಕ್ಡೊನಾಲ್ಡ್ಸಿಗೆ ಹೋಗಿ. ಕಾಫಿ ಕುಡ್ಕೊಂಡು ಮತ್ತೆ ರೀಚಾರ್ಜ್ ಮಾಡ್ಕೊಂಡು ಮತ್ತೆ ಶಾಪಿಂಗ್ ಕಂಟಿನ್ಯೂ ಮಾಡಿದೆ. ಇಲ್ಲೊಂದಿಷ್ಟು ತಿರುಗಿ ಇಲ್ಲೂ ಕಾಲು ನೋವು ಬಂತು. ಕಡೆಗೆ ಇಲ್ಲೊಂಥರ ಹಿಂಗೆ ಓಪನ್, ಅದಕ್ಕೆ ಎಂಥ ಲಿಫ್ಟ್ ಹೇಳ್ತವ ನಂಗೆ ಗೊತ್ತಿಲ್ಲ.
ಅಂದರೆ ಲಿಫ್ಟ್ ಪೂರ್ತಿ ಗ್ಲಾಸಿಂದ ಮಾಡಿರ್ತು, ಟ್ರಾನ್ಸ್ಪರೆಂಟ್ ಇರ್ತು. ನಾ ಅದ್ರಲ್ಲಿ ಒಂದ್ಸರಿನೂ ಹೋಗಿದ್ನಿಲ್ಲ ಇಷ್ಟು ವರ್ಷ ಬೆಂಗಳೂರಲ್ಲಿ ಇದ್ರೂ. ಇದು ಫಸ್ಟ್ ಟೈಮು. ಒಂಥರ ಒಳ್ಳೆ ರೋಲರ್ ಕೋಸ್ಟರಲ್ಲಿ ಹೋದಂಗೆ ಅನ್ನಿಸ್ತಾ ಇತ್ತು ನನಗೆ. ಅಂದರೆ ಲಿಫ್ಟ್ ಅಂದ್ಕೊಳ್ಳೇ ಒಂಥರ ಆಗ್ತು. ಅಂಥದ್ರಲ್ಲಿ ಈ ಥರ ಲಿಫ್ಟಲ್ಲಿ ಹೋಗ್ಬಿಟ್ರಂತೂ ಜೀವ ಬಾಯಿ ಗೊತ್ತಿತ್ತು. ನಾನು ನನ್ನ ಫ್ರೆಂಡ್ ಹತ್ರ ಅಂತೂ ಹತ್ತಿರ ಹೋಗೋಣ ಇನ್ನೂ ಬಿದ್ದೋಗ್ತಾಳಲ್ಲ, ಹಿಂಗೆಲ್ಲ ಜಾಸ್ತಿ ಡವ್ ಮಾಡ್ತಾ ಇದ್ದಿದ್ದು. ಏನೋ ಒಂಥರ ಹೆದರಿಕೆ ಆಗ್ತಿತ್ತು. ಅಂದರೆ ನಾ ಹೆಂಗೆ ಹೊರಗಡೆ ನಿಂತ್ಕೊಂಡು ನೋಡ್ಬೇಕಾದ್ರೆ ಬೇರೆವೆಲ್ಲ ಹೋಗ್ಬೇಕಾದ್ರೆ ಎಂತ ನಮ್ನಿ ಡವ್ ಮಾಡ್ತಾಳೆ ಅನ್ನಿಸ್ತಿತ್ತು ನನಗೆ. ಕಡೆ ಗೊತ್ತಾಯ್ತು ನಂಗೆ ಅಲ್ಲಿ ಹೋದ್ಮೇಲೆ. ಹಿಂಗೊಂಥರ ಎಕ್ಸೈಟ್ಮೆಂಟಲ್ಲೇ ನಾ ಲಿಫ್ಟಿಂದೆಲ್ಲ ವೀಡಿಯೋ ಮಾಡಿ ಇಟ್ಟಿದ್ದೆ. ನಂಗೆ ಗ್ರೌಂಡ್ ಫ್ಲೋರಿಗೆ ಹೋಗೋಕ್ಕಾಗಿತ್ತು. ಒಂದು ಪರ್ಫ್ಯೂಮಿಗೋಸ್ಕರ ಸುಮಾರು ತಿರುಗಿ ಎಲ್ಲ ಸಾಕಾಯ್ತು. ಹಂಗಾಗಿ ಫೈನಲಿ ಆ ಬ್ರ್ಯಾಂಡಿಗೆ ಬಂದು ಆ ಝಾರಾಕ್ಕೆ ಅದೊಂದು ಪರ್ಫ್ಯೂಮ್ ಯಾವುದೋ ಡೂಪ್ ನೋಡ್ಕೊಂಡಿತ್ತು. ಹಂಗಾಗಿ ಅದಕ್ಕೆ ಅದು ಬೇಕಾಗಿತ್ತಡ. 2,000 ರೂಪಾಯಿ ಪರ್ಫ್ಯೂಮ್ ತಗೊಂಡು ತಗೊಬತ್ತಾಯಿದ್ದು ನೋಡಿ. ಇದೆಯಾ ಫೈನಲಿ ತಗೊಂಡು ಹಿಂದೆ ಮುಂದೆ ಮಾಡಿ ತಗೊಳಬಾರ್ದ ಹೇಳಲ್ಲವ. ನಿಂಗೆ ಈ ವ್ಲಾಗೆಲ್ಲ ನೋಡಿ ಹೆದರಡಿ. ಅಂದರೆ ನಂಗೆ ಇಷ್ಟೆಲ್ಲ ಎಕ್ಸ್ಪೆನ್ಸಿವ್ ಎಲ್ಲ ತಗತ್ಯ ಅಂತ ಸಿಕ್ಕಾಪಟ್ಟೆ ಸ್ಯಾಲ್ರಿ ಬರುಗಳಲ್ಲವ, ಹಾಗೆಲ್ಲ ಎಂಥದ್ದು ಇಲ್ಲೇ. ಇದೇ ಫಸ್ಟ್ ಟೈಮು ನಂಗೆ ಇಷ್ಟೆಲ್ಲ ಅಂದರೆ ಕಾಸ್ಟ್ಲಿ ಐಟಮ್ ತಗೊಂಡಿದ್ದು. ನಾನು ಒಂದೆರಡು ಟಿ ಶರ್ಟ್ ತಗೊಂಡು ಕಾಂಬೋ ಆಫರ್ ಇತ್ತು, 800 ಇತ್ತು ಅಷ್ಟೇ. ಅದು ಪರ್ಫ್ಯೂಮ್ ತಗೊಂಡು ಇಬ್ಬರು ಹಾಗೆ ಅಂತ ಭಾರಿ ಖರ್ಚೆಲ್ಲ ಮಾಡವಲ್ಲ. ಇದು ಫಸ್ಟ್ ಟೈಮ್ ನಂಗೆ ಹಿಂಗೆ ಒಂಥರ ಬ್ರ್ಯಾಂಡೆಡ್ ತಗೊಳ್ಳವು ಒಂದಿರೋವು ನಮ್ಮ ಹತ್ರ ಹೇಳೋದಕ್ಕೋಸ್ಕರ ನಂಗೆ ಒಂದು ಶಾಪಿಂಗ್ ಮಾಡಿದ್ಯಾ. ಫೈನಲಿ ಮತ್ತೆ ಬ್ರಿಗೇಡ್ ರೋಡಿಗೆ ಬಂದಿದ್ಯಾ. ಯಾಕೆಂದರೆ ನಂಗಳ ಮೇನ್ ಅಜೆಂಡಾ ಬಂದು ನಂಗವು ನಂಗಳ ಕಾಲೇಜ್ MG ರೋಡಲ್ಲೇ ಇತ್ತು. ಡಿಪ್ಲೊಮಾ ಇಲ್ಲೇ ಮಾಡಿದ್ಯಾ ನಂಗವು. ಹಾಗಾಗಿ ಇಲ್ಲಿ ಸುಮಾರು ಒಂದಿಷ್ಟು ಫುಡ್ಡೆಲ್ಲ ನಂಗಕ್ಕೆ ಚಿರಪರಿಚಯ ಇದ್ದಿದ್ದಕ್ಕೆ ನಂಗೆ ಮತ್ತದನ್ನು ತಿನ್ನೋವು ಹೇಳಿ ಸುಮಾರು ಅನಿಸಿತ್ತು. ಅಂತಕಂದ್ರೆ ಒಂದು 5-6 ತಿಂಗಳಾಗಿತ್ತು ನಂಗೆ ಅಲ್ಲಿ ಹೋಗದೆಯ. ಹಂಗಾಗಿ ಮತ್ತೆ ತಿನ್ನೋವು ಹೇಳಿ ವಾಪಸ್ ಬಂದು ಮತ್ತೆ ಅದು ನಂಗೆ ಫೇವ್ರೇಟ್ಸ್ ಆಗಿದ್ದ ಫ್ರೈಸ್ ಅದನ್ನೆಲ್ಲ ತಿಂದ್ಯಾ. ಹಾಗೆ ಬೋಬಾ ಟೀ ಹೇಳಿ ಕೂಡ ಸಿಕ್ತು, ಅದು ನಂಗೆ ಫೇವ್ರೇಟೇ. ಅದನ್ನೆಲ್ಲ ಕುಡಿದ್ಯಾ. ಹಾಗೆ ಸೀದಾ ಮನೆಗೆ ಬಂದ್ಯಾ. ಸೊ ಹಾಯ್, ಇದು ನೆಕ್ಸ್ಟ್ ಡೇ ನಾ ವ್ಲಾಗ್ ಮಾಡ್ತಾ ಇದ್ದಿ ಮನೆ ಬಂದ್ಕೊಂಡು. H&M ಎಂತೆಂತ ತಗೊಂಡು ಹೇಳಿ ತೋರ್ಸೋದಕ್ಕೋಸ್ಕರ. ಎಂಥದ್ದು ಇಲ್ಲ, ವೆರಿ ಬೇಸಿಕ್ ಟಾಪು ಈ ಥರ ಒಂದು ನಂಗೆ ಡೈಲಿ ಆಫೀಸಿಗೆ ಹಾಕೊಂಡು ಹೋಗ್ಬೇಕಾಗಿತ್ತು. ಹಾಗಾಗಿ ಈ ಥರ ಒಂದು ಕ್ರಾಪ್ ಅಂದ್ರೆ ತೀರಾ ಕ್ರಾಪು ಇಲ್ಲೇ. ಈ ಥರ ಒಂದು ವೈಟು. ಇದೆರಡು ಕಾಂಬೋ ಇತ್ತು. ಇದೆರಡು 800 ರೂಪಾಯಿ ಆಯಿತು, 799 ಇತ್ತು. ಹಾಗಾಗಿ ಇದೆರಡು ತಗೊಬಂದಿ. ಒಂಥರ ಚಲೋ ಇದ್ದು ಬಟ್ಟೆ, ಸಾಫ್ಟ್ ಇದ್ದು. ಕ್ವಾಲಿಟಿ ಬಳಸಿದ್ಮೇಲೆ ನೋಡ ಹಾಕ್ಯಂಡು ನೋಡೇನೆ. ಸೊ ಈ ಥರ ಕಾಣಿಸ್ತು. ಸೊ ಇದು ವೈಟ್ ಟಾಪು. ಎರಡು ಸರಿ ಬಂದ್ರೆ ಸಾಕು, ವೈಟ್ ಬೇರೆ ಕಾಪಾಡ್ಕೊ. ಸೊ ಇದು ನನ್ನ ಸಂಡೇ ವ್ಲಾಗ್. ಸುಮ್ಮಂಗಿರ ಮರಯ, ಸುಮ್ಮಂಗಿರ. ಹೊಲ್ಕೋತಿರ್ಲಿ. ಇಲ್ಲಿಗೆ ನನ್ನ ಸಂಡೇ ಹಾಗೂ ಶಾಪಿಂಗ್ ಬ್ಲಾಗ್ ಎಲ್ಲ ಮುಗಿದ್ದು. ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರಿಗೆ ಶೇರ್ ಮಾಡೋದಾಗ್ತದೆ ಶೇರ್ ಮಾಡಿ. ಇನ್ನೂ ಹವ್ಯಕದಲ್ಲೇ ವ್ಲಾಗ್ಸ್ ಮಾಡೋ ಹೇಳಾದರೆ ಕಮೆಂಟ್ ಮಾಡಿ. ನಮಗೆ ಎಂತೆಂಥ ನಿಮ್ಗೆ ಎಂಥರ ಹಿಂಗೆ ಐಡಿಯಾಸ್ ಇದ್ದು ಈ ಥರ ಟ್ರೈ ಮಾಡು ಹಿಂಗೆ ಎಂಥರ ಹೇಳೋದಾದ್ರೆ ಅದನ್ನು ಕಮೆಂಟ್ ಮಾಡಿ. ನಾನು ನೋಡ್ತೀನಿ, ಹಂಗೆ ಮತ್ತೆ ಟ್ರೈ ಮಾಡ್ತೀನಿ. ಅದನ್ನ ಮಾಡಲ್ಲೇ ನಂಗೆ ಸ್ವಲ್ಪ ಟೈಮ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ನಾನು ವೀಡಿಯೋಸು ತುಂಬ ರೇರಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಗೊತ್ತಿದ್ದು ಮತ್ತೆ ಆ ಕಂಟಿನ್ಯೂಟಿ ತಪ್ಪನ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಂತ ಹೇಳ್ತಾ